ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಿಮಗೆ ಫರ್ದರ್ ಪ್ರೊಸೆಸ್ ಬಗ್ಗೆ ಹೇಳ್ತಾ ಇದ್ದಾನೆ. ಕಾಮಿಡಿಕೆ ಮತ್ತು KCETಯಲ್ಲಿ ಫರ್ದರ್ ಪ್ರೊಸೆಸ್ಗಳು ಏನಿದೆ, ಕೆಲವೊಂದಿಷ್ಟು ಜನರಿಗೆ ಡೌಟ್ಗಳಿದೆ, ಏನಾಗ್ತಾ ಇದೆ, ಯಾವಾಗ ಆಗುತ್ತೆ. ಸೊ ಡೋಂಟ್ ವರಿ, ನೀಟ್ ರಿಸಲ್ಟ್ ಬಂದಿದೆ, ಐ ನೋ ದಾಟ್. ಕಾಮಿಡಿಕೆ ರಿಸಲ್ಟು ಬಂದಿದೆ, ನೀಟ್ ರಿಸಲ್ಟು ಬಂದಿದೆ, CET ರಿಸಲ್ಟು ಬಂದಿದೆ. ನಿಮಗೆ ಎಷ್ಟು ಗಡಿಬಿಡಿ ಮಾಡ್ಕೊಂಡು ನೀವು ಇದು ಮಾಡ್ಕೊಳ್ಳಿಕ್ಕೆ ಏನಿಲ್ಲ, ಎಲ್ಲ ಕೂಲ್ ಆಗಿರಿ, ಯಾರು ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ನೀಟಲ್ಲೂ ಕೂಡ ಈ ಟೈಮು 80+ ಸ್ಟೂಡೆಂಟ್ಸ್ಗಳು ಔಟ್ ಆಫ್ ಔಟ್ ತೆಗೆದಿದ್ದಾರಂತೆ. ಅಲ್ಲೂ ಕೂಡ ಏನೋ ಗೋಲ್ಮಾಲ್ ಆಗಿದೆ ಅನ್ನೋ ನ್ಯೂಸ್ ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್. ಅಲ್ಲೂ ಕೂಡ ಏನೋ ಆಗಿದೆ, ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಬರ್ತಾ ಇದೆ. ಕೆಲವೊಂದು ಸ್ಟೂಡೆಂಟ್ಸ್ಗಳು ಹೇಳ್ತಾ ಇದ್ದಾರೆ ಅವ್ರಿಗೆ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದಕ್ಕೂ ಮುಂಚೆ ಸ್ಟೂಡೆಂಟ್ಸು ನಮ್ಮ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ KCET ಮತ್ತು ಕಾಮಿಡಿಕೆ 2024ಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಏಕಲವ್ಯ 2024 ಅಂತ 6362324224 ಈ ನಂಬರ್ಗೆ ನಮಗೆ ಮೆಸೇಜ್ ಹಾಕಿದರೆ ನಿಮಗೆ ಈ ಗ್ರೂಪಿಗೆ ಆ್ಯಡ್ ಮಾಡ್ತೇವೆ. ಫೀಸ್ ಬಂದುಬಿಟ್ಟು 500 ರೂಪೀಸ್ ಆಗಿರುತ್ತೆ. ಸೊ ನನಗೀಗ ತುಂಬ ಕಾಲ್ಸ್ಗಳು ಬರ್ತಾ ಇರಲಿಕ್ಕೆ ಹೋಗಿ ಇಮಿಡಿಯೇಟಾಗಿ ನಾನು ರಿಪ್ಲೈ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಕಾಲ್ಸಿಗೆ ಅಥವಾ ಮೆಸೇಜಿಗೆ ರಿಪ್ಲೈ ಮಾಡ್ತೇನೆ. ಆ್ಯಂಡ್ ನಿಮಗೆ ನಿಮ್ಮ KCET ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದ್ರೊಳಗಡೆ ನಿಮ್ಮ ಕೈಯಲ್ಲಿ ನಿಮಗೆ ಬೇಕಾಗಿರೋ ಕಾಲೇಜ್ ಲಿಸ್ಟ್ಗಳು ರೆಡಿಯಾಗಿರುತ್ತೆ. ಓಕೆ ಫೈನ್, ಎಲ್ರಿಗೂ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಜಾಸ್ತಿ ಅಂದರೆ ನಾನು ಕಾಲ್ ಪಿಕ್ ಮಾಡದೇ ಇದ್ದ ತಕ್ಷಣ ಇದು ಮಾಡ್ಲಿಕ್ಕೆ ಹೋಗಬೇಡಿ. ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ರೆ ಜಾಯ್ನ್ ಆಗಿ, ನಿಮ್ಗೆ ಕೊಡ್ತೇನೆ, ಯಾವಾಗ ಫ್ರೀ ಇದ್ದಾಗ ಇದು ಮಾಡ್ತೇನೆ. ಮತ್ತು ಪರ್ಸನಲ್ ಗೈಡೆನ್ಸ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಈಗ ಆಗ್ತಾ ಇದೆ, ಸ್ಟೂಡೆಂಟ್ಸ್ಗಳಿಗೆ ಆಗ್ತಾ ಇದೆ. ಕಾಮಿಡಿಕೆ ಸ್ಟೂಡೆಂಟ್ಸ್ಗಳಿಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈಗ KCET ಮತ್ತು ಕಾಮಿಡಿಕೆ ಬಿಲೋ 10,000 ರ್ಯಾಂಕ್ ಇದು ಎಂಡ್ ಆಗ್ತಾ ಬರ್ತಾ ಇದೆ. ಇನ್ನು ಸ್ವಲ್ಪ ಸ್ಟೂಡೆಂಟ್ಸ್ ಇದ್ದಾರೆ, ಅದಾದರೆ ಬಿಲೋ 10,000 ಆಗುತ್ತೆ. ಅದಾದ ನಂತರ ರ್ಯಾಂಕ್ ವೈಸ್ ನಾನು ಮಾಡ್ತಾ ಇದ್ದೇನೆ. ಯಾರಿಗಾದ್ರೂ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ ಸ್ಟೂಡೆಂಟ್ಸು, ನೆಕ್ಸ್ಟ್ ಇವಾಗ ನೀಟ್ ರಿಸಲ್ಟ್ ಬಂದಿದೆ. ಮತ್ತು ಜಾಸ್ತಿ ಗಡಿಬಿಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. 7th ವೆರಿಫಿಕೇಷನ್ ಎಂಡ್ ಆಗುತ್ತೆ. ಯಾವುದ್ರದ್ದು ಕಾಮಿಡಿಕೆನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಂಡ್ ಆಗುತ್ತೆ. ಅದಾದ ನಂತರ ಇನ್ನು ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು ಸ್ಟೂಡೆಂಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಕಾಮಿಡಿಕೆಗೆ ನಾನು ಹೇಳ್ತಾ ಇಲ್ಲ, ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸ್ ಬರ್ದೆ ಇಲ್ಲಿ ಕಾಮಿಡಿಕೆಗೆ ಎಷ್ಟು ಸೀಟು, ಇದಕ್ಕೆ ಎಷ್ಟು ಸೀಟ್ ಅಂತ ನಮ್ಗೆ ಗೊತ್ತಿರೋದಿಲ್ಲ ಅಲ್ವಾ. ಅವ್ರು ಏನು ಹೇಳಿದ್ದಾರೆ, 1 ವಾರದೊಳಗಡೆ ನಾವು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಾರು ನಮಗೆ KE ಡೈರೆಕ್ಟರ್ ಇದ್ದಾರಲ್ಲ ಅವ್ರು ಹೇಳಿದ್ದಾರೆ ಏನಂತ, 1 ವಾರದೊಳಗಡೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕರೆಕ್ಟಾ? ಸೀಟ್ ಮ್ಯಾಟ್ರಿಕ್ಸ್ ಬರದೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಈ ಸೀಟ್ ಮ್ಯಾಟ್ರಿಕ್ಸ್ ಬೇಕು ಅಂತ ಕೇಳಿದರೆ, ಸೀಟ್ ಮ್ಯಾಟ್ರಿಕ್ಸಲ್ಲಿ ಎಕ್ಸ್ಟ್ರಾ ಕಾಲೇಜಸ್ಗಳಿಗೆ ಎಕ್ಸ್ಟ್ರಾ ಕೋರ್ಸ್ಗಳು ಆ್ಯಡ್ ಆದರೆ, ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸಲ್ಲಿ ಒಂದು ಕಾಲೇಜಲ್ಲಿ ಅನ್ನೋ ಒಂದು ಕಾಲೇಜಲ್ಲಿ 180 ಸೀಟ್ಸ್ಗಳಿದ್ರೆ ಇದಕ್ಕೊಂದು 60 ಸೀಟ್ಸ್ಗಳು ಆ್ಯಡ್ ಆದರೆ 240 ಆಗುತ್ತೆ ಅಲ್ವಾ. ಈ ಸೀಟ್ಗಳು ಆ್ಯಡ್ ಆಗೋದಿದ್ರೆ ಅದು ಇವಾಗ ಗೊತ್ತಾಗುತ್ತೆ. ಈ ವರ್ಷ ನೆನಪಿಟ್ಕೊಳ್ಳಿ, ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಕೇಳಿದರೆ, ಫ್ಯಾಕ್ಟ್ಗಳು ನೋಡಿ ನನಗೆ ಹೇಳೋದು. ಅಂದರೆ ನಾನು ಟಾಪ್ 5 to 10 ಅಂಥ ಮೇಜರ್ ವೇರಿಯೇಷನ್ಸ್ಗಳು ಆಗೋದಿಲ್ಲ, ಚಿಕ್ಕ ಪುಟ್ಟ ವೇರಿಯೇಷನ್ಸ್ಗಳಾಗುತ್ತೆ. ಟಾಪ್ 15-20 ನಂತರ ಸ್ವಲ್ಪ ವೇರಿಯೇಷನ್ಸ್ಗಳು ಗ್ಯಾರಂಟಿ ಆಗುತ್ತೆ ಸ್ಟೂಡೆಂಟ್ಸ್, ಆಯಿತಾ. ಕಟ್ ಆಫ್ ರ್ಯಾಂಕ್ ಯಾಕೆ ಇನ್ಕ್ರೀಸ್ ಆಗುತ್ತೆ ಕೇಳಿದರೆ, ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ತುಂಬ ಕಾಲೇಜ್ಗಳು ಆಲ್ರೆಡಿ ನಂಬರ್ ಆಫ್ ಸೀಟ್ಸನ್ನು ಇನ್ಕ್ರೀಸ್ ಮಾಡಲಿಕ್ಕೆ, ಅದು ಯಾವುದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಸ್ಗಳನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಗೌರ್ಮೆಂಟ್ ಅವರಿಗೆ ಕೇಳಿದ್ದಾರೆ. ಸೊ ಅದ್ರ ಪ್ರಕಾರ ಈ ಟೈಮ್ ಕೆಲವೊಂದು ಕಾಲೇಜಲ್ಲಿ ಎಕ್ಸ್ಟ್ರಾ ಕೋರ್ಸಸ್ಗಳು ಆ್ಯಡ್ ಆಗುತ್ತೆ. ಕೆಲವೊಂದು ಕಾಲೇಜಸ್ಗಳಲ್ಲಿ ಎಕ್ಸ್ಟ್ರಾ ಕೋರ್ಸಸ್ಗಳು ಆ್ಯಡ್ ಆಗುತ್ತೆ. ಕೆಲವೊಂದು ಕಾಲೇಜಸ್ಗಳಲ್ಲಿ ಎಕ್ಸ್ಟ್ರಾ ಸೀಟ್ಗಳು ಆ್ಯಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸಲ್ಲಿ 60 ಸೀಟ್ಸ್ಗಳಿದ್ರೆ ಅದಕ್ಕೊಂದು 30 ಸೀಟ್ಸ್ಗಳು ಆ್ಯಡ್ ಆಗುತ್ತೆ. ಆ ಥರ. ಓಕೆ, ಎಕ್ಸ್ಟ್ರಾ ಕೋರ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ RV ಕಾಲೇಜಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಇಲ್ಲ ಅಂತ ಅಂದ್ಕೊಳ್ಳಿ, ಅದು ಆ್ಯಡ್ ಆಗ್ಬೋದು. 60 ಸೀಟ್ಸ್ ಎಕ್ಸ್ಟ್ರಾ ಆಗುತ್ತೆ. ಓವರ್ ಆಲ್ ಆಗಿ ನಾನು ಹೇಳ್ತೇನೆ 5,000ಗಿಂತ ಜಾಸ್ತಿ ಸೀಟ್ಸ್ಗಳು ಗ್ಯಾರಂಟಿ ಆ್ಯಡ್ ಆಗೋ ಚಾನ್ಸಸ್ ಇದೆ, 5,000+. ಓಕೆ, ಇದೊಂದು. ಇದರಿಂದ 5,000 ಸೀಟ್ಸ್ಗಳು ಇನ್ಕ್ರೀಸ್ ಆದರೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ, ಅಬ್ವಿಯಸ್. ಎರಡನೇದು, ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಈ ಟೈಮು ಫಾರ್ ದ ಫಸ್ಟ್ ಟೈಮು ಹೆಚ್ಚಿನ ಸ್ಟೂಡೆಂಟ್ಗಳು ಕಾಮಿಡಿಕೆಗೂ ಕೂಡ ಹೋಗ್ತಾ ಇದ್ದಾರೆ. ನಾನು ಯಾರಿಗೆ ಹೇಳ್ತಾ ಇರೋದು, ನಿಮಗೆ ಕಾಮಿಡಿಕೆ ಅಂತ ಹೇಳಿದರೆ ನಮ್ಮದು ಕರ್ನಾಟಕ ಸ್ಟೂಡೆಂಟ್ಸ್ಗಳು. ಇಷ್ಟು ಟೈಮು ನಮ್ಮ ಕರ್ನಾಟಕದಿಂದ ಕಾಮಿಡಿಕೆಗೆ ಹೋಗ್ತಾ ಇರೋಂಥ ಸ್ಟೂಡೆಂಟ್ಸ್ಗಳು ತುಂಬ ಕಡಿಮೆ ಇದ್ದರು. ಈ ಟೈಮು ಕರ್ನಾಟಕದಿಂದ ಕಾಮಿಡಿಕೆಗೆ 3 ನಂಬರ್ ಆಫ್ ಸ್ಟೂಡೆಂಟ್ಸ್ ಹೋಗ್ತಾ ಇದ್ದಾರೆ. ಆವಾಗ KCETಯಲ್ಲಿ ಕಡಿಮೆ ಆಗುತ್ತೆ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು KCETಯಲ್ಲಿ ಒಳ್ಳೆ ರ್ಯಾಂಕ್ ಬಂದು ಕೂಡ ನಿಮಗೆ JEಯಲ್ಲಿ ಒಳ್ಳೆ ರ್ಯಾಂಕ್ ಬಂದಿರುತ್ತೆ ಅವರಿಗೆ, ಅವರು NITಗೆ ಹೋಗ್ತಾ ಇದ್ದಾರೆ. ಸೊ ಇದರಿಂದ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ KCET. ಮತ್ತು ಈ ಟೈಮು KCETಯಲ್ಲಿ ಇಷ್ಟೆಲ್ಲ ಇದಾಗಿರ್ಲಿಕ್ಕೆ ಹೋಗಿ ಗೊಂದಲಗಳ ನಡುವೆ ಕೂಡ ಕೆಲವೊಂದಿಷ್ಟು ಜನ ಮ್ಯಾನೇಜ್ಮೆಂಟಿಗೆ ಆಲ್ರೆಡಿ ಸೇರಿಯಾಗಿದೆ. ಓಕೆ, ಇದೆಲ್ಲದು ಕೂಡ ಮ್ಯಾನೇಜ್ಮೆಂಟ್ ಸೇರಿಯಾಗಿದೆ. ದಟ್ಸ್ ವೈ KCET ರ್ಯಾಂಕ್ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಮತ್ತೊಂದು ನೆನಪಿಟ್ಕೊಳ್ಳಿ, ಕಟ್ ಆಫ್ ರ್ಯಾಂಕನ್ನು ಫಸ್ಟಿಗೆ ಬಿಡೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ರೌಂಡ್ ಕೌನ್ಸಿಲಿಂಗಿಗೂ ಮುಂಚೆ ಕಟ್ ಆಫ್ ರ್ಯಾಂಕ್ ಬಿಡ್ತಾರೆ ಅಂತ ನೋಡ್ಕೊಳ್ಬೇಡಿ. ಫಸ್ಟ್ ರೌಂಡಿಗೂ ಮುಂಚೆ ಫಾರ್ ಎಕ್ಸಾಂಪಲ್ RVCಯಲ್ಲಿ 2,000 ರ್ಯಾಂಕ್ ಇದು ಕಟ್ ಆಫ್ ಇಲ್ಲ. ಇಟ್ ಈಸ್ ನಾಟ್ ಪ್ರೀ ಡಿಫೈನ್ಡ್. ನೆನಪಿಟ್ಕೊಳ್ಳಿ, ಕಟ್ ಆಫ್ ರ್ಯಾಂಕ್ ಇಸ್ ನಾಟ್ ಪ್ರೀ ಡಿಫೈನ್ಡ್.
ನೀವು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ ನೋಡಿ. RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ CS ಅಂತ ಬ್ರ್ಯಾಂಚ್ ಇದೆ, ಸರಿಯಾ. ಇಲ್ಲಿ ಅವರಿಗೆ ಗ್ರೂಪ್ 1 ಇದೆ, ಮತ್ತು 2A 3A ಜನರಲ್ ಮೆರಿಟು SC ST ಎಲ್ಲ ಕ್ಯಾಟಗರಿಯಲ್ಲಿ ಇದ್ದಾರೆ, ಕರೆಕ್ಟಾ. ಈಗ ಗ್ರೂಪ್ 1ನಲ್ಲಿ RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಗ್ರೂಪ್ 1 ಸ್ಟೂಡೆಂಟಿಗೆ ಒಂದಿಷ್ಟು ರಿಸರ್ವೇಷನ್ಗಳಿದೆ. ಆ ರಿಸರ್ವೇಷನ್ನ ಪ್ರಕಾರ ಒಂದು 10 ಸೀಟ್ಸ್ ಇದೆ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ. ಆ ಗ್ರೂಪ್ 1 ಸ್ಟೂಡೆಂಟಿಗೆ ಇರೋದು ಎಷ್ಟು ಸೀಟ್ಸು? 10 ಸೀಟ್ಸ್. ಯಾವುದರಲ್ಲಿ? ಕಂಪ್ಯೂಟರ್ ಸೈನ್ಸಲ್ಲಿ. ಈಗ ಫಸ್ಟ್ 100th ರ್ಯಾಂಕ್ ಇರುವವನು, 100th ರ್ಯಾಂಕ್ ಇರುವ ಗ್ರೂಪ್ 1ನ ಫಸ್ಟ್ ಸ್ಟೂಡೆಂಟಿನ ರ್ಯಾಂಕ್ ಎಷ್ಟು ಕೇಳಿದರೆ 100th. ನಾನು ಹೇಳ್ತಾ ಇರೋದು ಗ್ರೂಪ್ 1, ಪರ್ಟಿಕ್ಯುಲರ್ಲಿ ಗ್ರೂಪ್ 1ನಲ್ಲಿರುವಂತಹ ಸ್ಟೂಡೆಂಟ್ನ ಒಳ್ಳೆ ರ್ಯಾಂಕ್ ಇರೋದಂದ್ರೆ 100ಗಿಂತ ಕೆಳಗಡೆ ಗ್ರೂಪ್ 1ಗೆ ಬಿಲಾಂಗ್ ಆಗುವಂಥ ಸ್ಟೂಡೆಂಟ್ ಯಾರೂ ಇಲ್ಲ, ಆಯಿತಾ. ಈಗ ಗ್ರೂಪ್ 1ನಲ್ಲಿರುವಂಥ ಸ್ಟೂಡೆಂಟ್ 100th ರ್ಯಾಂಕ್, ಅವನಿಗೆ CS ಅಲ್ಲಿ 1 ಸೀಟ್ ಅಲಾಟ್ ಆಯಿತು. ಅಲ್ಲಿಗೆ 10ಇಂದ ಎಷ್ಟಾಯಿತು? 9 ಆಯಿತು. ಹೀಗೆ ಹೋಗ್ತಾ ಏನು, ಈಗ ಫಾರ್ ಎಕ್ಸಾಂಪಲ್ 2500th ರ್ಯಾಂಕ್ ಇರುವಂಥ ಸ್ಟೂಡೆಂಟ್, ದ ಸ್ಟೂಡೆಂಟ್ ಹೂ ಬಿಲಾಂಗ್ಸ್ ಟು ಗ್ರೂಪ್ 1 ಆ್ಯಂಡ್ ಹಿ ಆಪ್ಟೆಡ್ ಕಂಪ್ಯೂಟರ್ ಸೈನ್ಸ್ ಇನ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, ಈಸ್ ದ 10th. ಅಂದರೆ ಲಾಸ್ಟ್ 1 ಸೀಟ್ ಉಳಿದಿತ್ತು, ಅವನ ರ್ಯಾಂಕ್ 2500 ಇದ್ದಿತ್ತು, ಲಾಸ್ಟ್ 1 ಸೀಟ್ ಅವನು ಕಂಪ್ಯೂಟರ್ ಸೈನ್ಸಿಗೆ ಹಾಕಿದ್ದ, ಅವನಿಗೆ ಸಿಗುತ್ತೆ. ಅಂದರೆ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ನ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ನ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಗ್ರೂಪ್ 1ನ ಸ್ಟೂಡೆಂಟ್ನ ಲಾಸ್ಟ್ ಕಟ್ ಆಫ್ ರ್ಯಾಂಕ್ 2500. ಇದು ಕಟ್ ಆಫ್, ಅರ್ಥ ಆಯ್ತಾ. ಲಾಸ್ಟ್ ಸ್ಟೂಡೆಂಟ್, ಈಗ ಕಂಪ್ಯೂಟರ್ ಸೈನ್ಸಲ್ಲಿ ಇರುವಂಥ ಸೀಟ್ನ ಲಾಸ್ಟ್ ಯಾರು ತಗೊಳ್ತಾನೆ ನೋಡಿ, ಯಾವ ಗ್ರೂಪಲ್ಲೇ ಇರ್ಬೋದು, ಅದು ಜನರಲ್ ಮೆರಿಟ್ ಆಗಿರ್ಬೋದು, 2A ಆಗಿರ್ಬೋದು, ಗ್ರೂಪ್ 1 ಆಗಿರ್ಬೋದು, SC ST ಕ್ಯಾಟಗರಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಲಾಸ್ಟ್ ಸ್ಟೂಡೆಂಟ್ ಯಾವುದು ತಗೊಳ್ತಾನೆ, ದಟ್ ಈಸ್ ದ ಕಟ್ ಆಫ್. ಕಟ್ ಆಫ್ ಈಸ್ ನಾಟ್ ಪ್ರೀ ಡಿಫೈನ್ಡ್, ವೆರಿ ಇಂಪಾರ್ಟೆಂಟ್. RV ಕಾಲೇಜಲ್ಲಿ ಕಟ್ ಆಫ್ 2000, ಅದು ಯಾವತ್ತು ಕಟ್ ಆಫ್ 1000 ಅಲ್ಲ. ಬಿಕಾಸ್ RV ಕಾಲೇಜಲ್ಲಿ ಯಾಕೆ RVCಯಲ್ಲಿ ಯಾಕೆ ಕಟ್ ಆಫ್ ಯಾವತ್ತು, ಈಗ ಜನರಲ್ ಮೆರಿಟ್ ಅವರಿಗೆ 500 ಬಿಲೋನೇ ಇರುತ್ತೆ. ಯಾಕೆ ಹೇಳಿ? ಫಸ್ಟ್ ಈಗ ಆಲ್ಮೋಸ್ಟು ಜನರಲ್ ಮೆರಿಟ್ ಸ್ಟೂಡೆಂಟ್ಸಲ್ಲಿ ಎಲ್ಲಿರ್ತಾರೆ, 500 ಬಿಲೋ ತುಂಬ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಆಯಿತಾ, ಜಾಸ್ತಿಯಾಗಿ. ಆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಫಸ್ಟ್ RVCನೇ ಹಾಕಿರ್ತಾರೆ, RVC CS ಅಂತ ಹಾಕಿರ್ತಾರೆ. ಅವಾಗ ಏನಾಗುತ್ತೆ, ಅವರಿಗೆ ಅಲಾಟ್ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಬೇಗ ಅಲಾಟ್ ಆಗುತ್ತೆ. ಅಲ್ಲಿಗೆ ನಿಮ್ಮ RVCನ ಜನರಲ್ ಮೆರಿಟ್ ಸ್ಟೂಡೆಂಟಿಗೆ ಎಷ್ಟು ಇದಿತ್ತು, ಸೀಟ್ ಇದ್ದಿತ್ತು, ಅದು ಫುಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 230ಗೆ ಜನರಲ್ ಮೆರಿಟ್ ಸ್ಟೂಡೆಂಟಿಗೆ ಯಾವುದು ಕಂಪ್ಯೂಟರ್ ಸೈನ್ಸ್ ಲಾಸ್ಟ್ ಸೀಟ್ ಅಲಾಟ್ ಆಯಿತು. ಅಲ್ಲಿಗೆ ಜನರಲ್ ಮೆರಿಟ್ ಕೆಳಗಡೆ ಏನು ಬಂದಿರುತ್ತೆ ಹೇಳಿ, 230 ಅಂತ ಬಂದಿರುತ್ತೆ. ಕಂಪ್ಯೂಟರ್ ಸೈನ್ಸಲ್ಲಿ ಲಾಸ್ಟ್ ಅಲಾಟ್ ಆದಂಥ ರ್ಯಾಂಕ್ ಎಷ್ಟು? 230. ಅದು ಕಟ್ ಆಫ್ ರ್ಯಾಂಕ್. ಕಟ್ ಆಫ್ ರ್ಯಾಂಕನ್ನು ನಿಮ್ಗೆ ಯಾರೂ ರಿಲೀಸ್ ಮಾಡೋದಿಲ್ಲ. ನೀವು ಪ್ರೀವಿಯಸ್ ಇಯರ್ ಕಟ್ ಆಫ್ ರ್ಯಾಂಕನ್ನು ನೋಡ್ಕೊಂಡು ಬೇಕಾದರೆ ಮಾಡ್ಬೋದು, ಆಯಿತಾ. ಮತ್ತೇನಂತ ಕೇಳಿದ್ರೆ, ಫಸ್ಟ್ 1 ರೌಂಡ್ ಆದಮೇಲೆ ಯಾವ ಕಾಲೇಜಲ್ಲಿ ಯಾವ ಕ್ಯಾಟಗರಿಯವರಿಗೆ ಲಾಸ್ಟ್ ರ್ಯಾಂಕಿಗೆ ಅಲಾಟ್ ಆಗಿದ್ದಾರೆ ಅದನ್ನು ರಿಲೀಸ್ ಮಾಡ್ತಾರೆ ಅಷ್ಟೇ. ಅದೇ ನಿಮ್ಮ ಕಟ್ ಆಫ್ ರ್ಯಾಂಕ್. ನೀವು ಅದು ಬಿಟ್ಕೊಂಡು ನನಗೆ ಕಟ್ ಆಫ್ ರ್ಯಾಂಕ್ ರಿಲೀಸ್ ಮಾಡ್ತಾರೆ ಅಂತ ಅಂದ್ಕೊಳ್ಬೇಡಿ, ಓಕೆ. ಇದೆಲ್ಲ ಗೊತ್ತಾಯ್ತಲ್ಲ ನಿಮ್ಗೆ, ಯಾಕೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಅಂತ ನಾನು ಹೇಳಿದ್ದೆ, ನನಗೆ ಗೊತ್ತಾಯ್ತಾ. ಈಗ ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂತ ಇನ್ನೊಂದು ನಿಮಗೆ ಲೈವ್ ಡೆಮೋ ಕೊಡ್ತೇನೆ ಅಂತ ಕೇಳಿದ್ರೆ, ಈಗ ಅಂದರೆ ಹೇಳ್ತೇನೆ ಕೇಳಿದ್ರೆ, ಒಬ್ಬ 2A ಕ್ಯಾಟಗರಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಆಯಿತಾ. ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇರೋದು, ಅವನ ರ್ಯಾಂಕ್ 2500, ಆಯಿತಾ. ಇನ್ನೊಬ್ಬ 2A ಕ್ಯಾಟಗರಿಯನ್ನು ಇದ್ದಾನೆ, ಅವನ ರ್ಯಾಂಕ್ 3600, ಆಯಿತಾ. ಈ 2A ಕ್ಯಾಟಗರಿ ಸ್ಟೂಡೆಂಟ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ ಅಂದರೆ 3600 ಅಲ್ಲ, ಇವನಿಗೆ ಈಗ 2500 ಬಂದಿದೆ. ಈ 2A ಕ್ಯಾಟಗರಿಯ 2500 ಬಂದಿದ್ದಾನಲ್ಲ, ಅದರ ನಂತರದ 2A ಕ್ಯಾಟಗರಿಗೆ ಬಿಲಾಂಗ್ ಆಗುವಂಥ ನೆಕ್ಸ್ಟ್ ಸ್ಟೂಡೆಂಟ್ನ ಡೈರೆಕ್ಟ್ ರ್ಯಾಂಕ್ 3600. ಇದ್ರ ಮಧ್ಯದಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೊಳ್ಳಿ. ಇದ್ರ ಮಧ್ಯದಲ್ಲಿ 2A ಕ್ಯಾಟಗರಿಯ ಬಿಲಾಂಗ್ ಆಗುವಂಥ ಸ್ಟೂಡೆಂಟ್ ಯಾರೂ ಇಲ್ಲ, ಆಯಿತಾ. ಓಕೆ, ಯಾರು ಇಲ್ಲ ಅಂತ ಅಂದ್ಕೊಳ್ಳಿ, ಓಕೆ. RV ಈಗ ಈ 2A ಕ್ಯಾಟಗರಿ 2500 ಬಂದಿರೋ ಸ್ಟೂಡೆಂಟ್ ಏನು ಮಾಡ್ತಾನೆ, ಆಲ್ರೆಡಿ ಈಗ RVಯಲ್ಲಿ CS 2A ಕ್ಯಾಟಗರಿ 2400 ಅವನಿಗೆ ಅಲಾಟ್ ಆಗಿದೆ. ನೆಕ್ಸ್ಟ್ 2500 ಅಂದರೆ ಅದರ ಮಧ್ಯೆ ಯಾರು 2A ಕ್ಯಾಟಗರಿ ಇಲ್ಲ. 2500 ಸ್ಟೂಡೆಂಟ್ ಏನು ಮಾಡಿದ್ದಾನೆ, ಅವ್ನು JE ಬರೆದಿದ್ದಾನೆ. JE ಬರೆದು ಅವನಿಗೆ ಆಲ್ರೆಡಿ JE NIT ಆಗಿದೆ, ಅವನು NITಗೆ ಹೋಗಿದ್ದಾನೆ ಅಂತ ಅಂದ್ಕೊಳ್ಳಿ. ಈಗ 2400 ನಂತರ RVಯಲ್ಲಿ ಒಂದು CS ಸೀಟ್ ಉಳಿದಿದೆ ಫಾರ್ 2A ಕ್ಯಾಟಗರಿ. ಅದು ಯಾರೂ ಇಲ್ಲ, ಇದ್ರ ಮಧ್ಯೆ ಯಾರೂ ಇಲ್ಲ. ಡೈರೆಕ್ಟ್ ಎಲ್ಲಿಗೆ ಹೋಗುತ್ತೆ ಹೇಳಿದ್ದು, 3600, ಗೊತ್ತಾಯ್ತಾ. ಆವಾಗ 2A ಕ್ಯಾಟಗರಿಯಲ್ಲಿ ಕಂಪ್ಯೂಟರ್ ಸೈನ್ಸ್ 2A ಕ್ಯಾಟಗರಿ ಅವರಿಗೆ ಕಂಪ್ಯೂಟರ್ ಸೈನ್ಸ್ ಕಟ್ ಆಫ್ ಎಷ್ಟಾಗುತ್ತೆ ಹೇಳಿ, 3600. ದಟ್ಸ್ ವಾಟ್, ಅಷ್ಟೇ ಸಿಂಪಲ್. ಅಥವಾ ಇಲ್ಲಿ ಒಬ್ಬ ಇದ್ದ ಅಂತ ಅಂದ್ಕೊಳ್ಳಿ, 2800 ಒಬ್ಬ ಇದ್ದ ಸ್ಟೂಡೆಂಟ್, ಈ ಬಿಲಾಂಗ್ಸ್ ಟು 2A ಕ್ಯಾಟಗರಿ. ಅವನು RVನ ಹಾಕದೇ ಇದ್ದಿರ್ಬೋದಲ್ಲ, ಅವ್ನು ಹಾಕ್ತಾರಂತ ಏನು, ಎಲ್ಲರೂ ಕೂಡ RVಗೆ ಹಾಕಬೇಕಾ? ಕೆಲವರು ನಾನು ಮೈಸೂರಲ್ಲಿದ್ದೇನೆ, ನಂಗೆ JC ಒಳ್ಳೆಯದು ಕಾಲೇಜು, NIE ಒಳ್ಳೆಯದು, ಅಥವಾ ವಿದ್ಯಾವರ್ಧಕ ಒಳ್ಳೆಯದು ಅಂತ ಅಲ್ಲಿಗೆ ಹೋಗ್ಬೋದು. ಅವ್ನು ಹಾಕದೇ ಇರ್ಬೋದಲ್ಲ. ಆವಾಗ ಕಟ್ ಆಫ್ ರ್ಯಾಂಕ್ ಅಬ್ವಿಯಸ್ 3600 ಬರಲೇಬೇಕಲ್ಲ. ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗೋದು ಆ ರೀತಿ, ಅರ್ಥ ಆಯ್ತಾ. ಈಗ ಒಳ್ಳೊಳ್ಳೆ ರ್ಯಾಂಕ್ ಬಂದಿರುವಂಥ ಸ್ಟೂಡೆಂಟ್ಸ್ಗಳು ಇವಾಗ ಒಂದು ವೇಳೆ ಮ್ಯಾನೇಜ್ಮೆಂಟ್ ಕೋಟಕ್ಕೆ ಹೋದರೆ, ಆಲ್ರೆಡಿ ಮ್ಯಾನೇಜ್ಮೆಂಟ್ ಅಥವಾ ಕಾಮಿಡ್ಗೆ ಹೋಗಿದ್ರೆ, ಆರ್ ಎಲ್ಸ್ ಏನು ಹೇಳ್ತಾರೆ JE ಬರೆದು NIT IITಗೆ ಹೋಗೋದಿದ್ರೆ, ಆರ್ ಎಲ್ಸ್ ಮೆಡಿಕಲಿಗೆ ಹೋಗೋದಿದ್ರೆ, ಇವರೆಲ್ಲ ಸ್ಟೂಡೆಂಟ್ಸ್ಗಳು ಇದ್ದಾರಲ್ಲ,
ಆಯಿತಾ. ಆಲ್ರೆಡಿ ಇವ್ರಿಗೆ ಒಳ್ಳೆ ರ್ಯಾಂಕ್ ಬಂದಿದೆ, ಇವರು ಬೇರೆ ಚೂಸ್ ಮಾಡಿದರೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ, ಸಿಂಪಲ್ ಅಷ್ಟೇ. ಕಟ್ ಆಫ್ ರ್ಯಾಂಕ್ ಓಕೆ, ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿ ಆಗುತ್ತೆ, ಮತ್ತು ನಂಬರ್ ಆಫ್ ಸೀಟ್ಸು ಇನ್ಕ್ರೀಸ್ ಆಗಿ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಅದು ಗೊತ್ತಿರಲಿ. ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಿ ಆಗುತ್ತೆ, ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ಈ ವರ್ಷ ಅದು ಕೂಡ ಕಾಲೇಜ್ಗಳು ಯಾವುದಕ್ಕೆ ಅವರು ರಿಕ್ವೆಸ್ಟ್ ಮಾಡಿದ್ದೆ ಕೇಳಿದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ಗೆ ಕೇಳಿದ್ದಾರೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಸಿಸ್ಟರ್ ಬ್ರಾಂಚಸ್. ಸೊ ನಂಬರ್ ಆಫ್ ಸೀಟ್ಸು ಇನ್ಕ್ರೀಸ್ ಆಗುತ್ತೆ. ಮಿನಿಮಮ್ ಒಂದು ನನ್ನ ಪ್ರಕಾರ ಒಂದು 5000+ ಸೀಟ್ಸ್ಗಳು ಇನ್ಕ್ರೀಸ್ ಆಗ್ಬೋದು. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ನಮ್ಗೆ ಗೊತ್ತಾಗುತ್ತೆ ಆಯಿತಾ, ಅದು ಯಾವುದ್ರಲ್ಲಿ ಬಿಟ್ಟಿದ್ದಾರೆ ಅಂತ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ಗೊತ್ತಾಗುತ್ತೆ ಆಯಿತಾ. ಮತ್ತು ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಹಾಗಂತ ನಿಮಗೆ 20,000 30,000 ಬಂದವರೆಲ್ಲ ಮ್ಯಾನೇಜ್ಮೆಂಟಿಗೆ ಹೋಗ್ತೇನೆ, ನಿಮ್ಮ ಸೀಟಿಗೆ ಓದಿಲ್ಲ ಅಂತ ಯಾರ್ಯಾರೋ ಹೇಳ್ತಾರೆ ಅಂತ ಕೂತ್ಕೊಳ್ಬೇಡಿ ಓಕೆ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಅಂತ. ಮತ್ತು ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳು ಈ ಟೈಮ್ ಇದವರು ತುಂಬ ಮಾಡಿದ್ದಾರೆ. ನಂದೊಬ್ಬಳು ಸ್ಟೂಡೆಂಟ್ ಇದ್ದಾಳೆ, ಅವಳಿಗೆ ಇನ್ನೊಬ್ಬ ಹುಡುಗನಿಗಿಂತ 1 ಮಾರ್ಕ್ ಎಕ್ಸ್ಟ್ರಾನೇ ಇದೆ. ಇನ್ನೊಬ್ಬ ಹುಡುಗನಿಗಿಂತ 1 ಮಾರ್ಕ್ ಜಾಸ್ತಿ ಇದೆ. ಎ ಅನ್ನೋ ಸ್ಟೂಡೆಂಟು 1 ಮಾರ್ಕ್ ಎಕ್ಸ್ಟ್ರಾ ಇದೆ ಯಾರಿಗಿಂತ, ಬಿ ಅನ್ನೋ ಸ್ಟೂಡೆಂಟ್ಗಿಂತ. ಫಾರ್ ಎಕ್ಸಾಂಪಲ್ ಇವಳಿಗೆ ಒಂದು 82% ಅಂತ ಅಂದ್ಕೊಳ್ಳೋಣ, 82% ಬೇಡ, 82, ಇದು 81.6 ಇದೆ ಅಂತ ಅಂದ್ಕೊಳ್ಳೋಣ. ಆ್ಯಕ್ಚುಲಿ ಇವಳಿಗೆ ರ್ಯಾಂಕ್ ಕಡಿಮೆ ಬರಬೇಕು. ಫಾರ್ ಎಕ್ಸಾಂಪಲ್ ಇವಳಿಗೊಂದು 4260 ಬಂದಂತ ಅಂದ್ಕೊಂಡ್ರೆ ಇವನಿಗೆ 4360 ಬರಬೇಕು, ಯಾಕಂದರೆ ಜಾಸ್ತಿ ಪರ್ಸೆಂಟೇಜ್ ಇರೋದು ಇವರು. ಬಟ್ ಇದು ಉಲ್ಟಾಗಿದೆ. ಏನಾಗಿದೆ ಹೇಳಿ, 4360 ಇವಳಿಗೆ ಬಂದಿದೆ, 4260 ಇವನಿಗೆ ಬಂದಿದೆ. ಏನು ಹೇಳಿ, ಜಾಸ್ತಿ ಪರ್ಸೆಂಟೇಜ್ ಇದ್ದವರಿಗೆ ಕಡಿಮೆ, ಜಾಸ್ತಿ ಇದು ಬಂದಿದೆ ರ್ಯಾಂಕ್, ಕಡಿಮೆ ಪರ್ಸೆಂಟೇಜ್ ಇದ್ದವನಿಗೆ ಕಡಿಮೆ ರ್ಯಾಂಕ್ ಬಂದಿದೆ. ಏನಾಗಿದೆ ನನಗೆ ಗೊತ್ತಿಲ್ಲ ಓಕೆ. ಇದು ಒಂದು ದೊಡ್ಡ ಮಿಸ್ಟೇಕ್ ಆಯಿತಾ. ಕೆಲವರದ್ದು ಮಾರ್ಕ್ಸೇ ಎಂಟ್ರಿ ಆಗಲಿಲ್ಲ, ಮಾರ್ಕ್ಸೇ ಎಂಟ್ರಿ ಆಗ್ತಾಯಿಲ್ಲ. ಮಾರ್ಕ್ಸ್ ಅಂತ ಹೇಳಿದ್ರೆ ಬೋರ್ಡಲ್ಲಿ ತೆಗೆದಿದ್ದು PCM ಅಲ್ಲಿ 285 ಇದ್ದರೆ ಇವರದ್ದು KCT ಎಂಟ್ರಿ ಆಗಿದ್ದು 260 ಈ ಥರ ಆಯಿತಾ. ಮೂರನೇದು ಕೆಲವರದ್ದು ರ್ಯಾಂಕೇ ಬರಲಿಲ್ಲ, ಬಿಡಿ ಅದು ಅವರು ಮಿಸ್ಟೇಕ್ಸ್ ಮಾಡಿರ್ಬೋದು. ರ್ಯಾಂಕ್ ಬಂದರೂ ಮತ್ತೆ ಪುನಃ ಅದೇ ಪ್ರಾಬ್ಲಮ್. ರ್ಯಾಂಕ್ ಇಸ್ ನಾಟ್ ಅನೌನ್ಸ್ಡ್. ನಿನ್ನೆ ಏನೋ ಸ್ಪಾಟ್ ಇದಂತ ಬಿಟ್ಟಿದ್ದಾರೆ ರ್ಯಾಂಕ್ ಅಂತ, ಬಟ್ ಅದು ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಆಯಿತಾ. ತುಂಬ ಮಿಸ್ಟೇಕ್ಸ್ಗಳಾಗಿದೆ. ಬರೀ ಒಂದು ಸಿಂಪಲ್ ಒಂದು 2 to 3% ರ್ಯಾಂಕ್ ವೇರಿಯೇಷನಿಂದ ಹತ್ರ 30,000 to 40,000 ರ್ಯಾಂಕ್ ಅನ್ನೋದು ವೇರಿಯೇಷನ್ ಆಗಿದೆ ಓಕೆ. ಒಬ್ಬ ಸ್ಟೂಡೆಂಟಿಗೆ 75 ಇದ್ದು ಇನ್ನೊಬ್ಬರಿಗೆ 72 ಇದ್ದರೆ 75 ಇದ್ದವನು 10,000 ಬಂದರೆ 72 ಇದ್ದವನು 40,000 ಬಂದಿದ್ದಾನೆ. ಜಸ್ಟ್ 2-3% ಮಧ್ಯೆ 30,000 to 40,000 ವೇರಿಯೇಷನ್ಸ್ ಆಗಿದೆ. ಅದು KCT ಸತಿ ಯಾವ ರೀತಿ ಅವರು ಕ್ಯಾಲ್ಕುಲೇಟ್ ಮಾಡಿದ್ದಾರೆ, ಸಡನ್ನಾಗಿ ರಿಸಲ್ಟ್ ಕೊಟ್ಟಿರೋ ರೀತಿಯೆಲ್ಲ ಗೊತ್ತಾಗುತ್ತೆ. ಇದರ ಹಿಂದ್ಗಡೆ ಒಂದು ದೊಡ್ಡ ಇದೇ ನಡೀತಾ ಇದೆ. ಇಲ್ಲೂ ಬಿಡಲಿಲ್ಲ, ನೀಟು ಇದೇ ಪ್ರಾಬ್ಲಮ್ ಆಯಿತಾ. ನ್ಯಾಷನಲ್ ಟೆಸ್ಟ್ ಇದರಲ್ಲೂ ಅದೇ ಪ್ರಾಬ್ಲಮ್. ಕಾಪಿ ಮಾಡಿದಾರಂತೆ ಮೋರ್ ದ್ಯಾನ್ 80 ಸ್ಟೂಡೆಂಟ್ಸ್ ಔಟ್ ಆಫ್ ಔಟ್ ಅಂತೆ ನೀಟಲ್ಲಿ. ಹೌ ಕಮ್, ಏನಾಗ್ತಾ ಇದೆ, ಏನು ನನಗೆ ಅರ್ಥ ಆಗ್ತಾಯಿಲ್ಲ. ಇದೆಲ್ಲ ಏನಾಗ್ತಾಯಿದೆ ನಮ್ಗೆ ಗೊತ್ತಿಲ್ಲ, ಇನ್ನೇನು ಮಾಡಲಿಕ್ಕೂ ಆಗೋದಿಲ್ಲ. ನೀವು ಒಂದಿಷ್ಟು ಧರಣಿಗಳು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ KE ಎದುರು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಧರಣಿ ನಡೀತದೆ, ಅಲ್ಲಿ ಎಂಡ್ ಆಗುತ್ತೆ ಆಯಿತಾ. ನಿಮ್ಗೆ ಗೊತ್ತಾಗ್ಬೋದಲ್ಲ, ನೋಡಿ KCT ರಿಸಲ್ಟ್ ಬಗ್ಗೆ ಒಂದು ಸೌಂಡ್ ಇಲ್ಲ. ಯಾಕೆ ಇಷ್ಟೆಲ್ಲ ಮಾಡಬೇಕಿತ್ತು, ಯಾಕೆ ಸೀಕ್ರೆಟ್? KCT ರಿಸಲ್ಟ್ ಬಿಡ್ತೇವೆ ಅಂತ ಯಾಕೆ ಬಿಡಲಿಲ್ಲ? ಓಕೆ, ಎಲೆಕ್ಷನ್ ರಿಸಲ್ಟ್ ಅಂತಾರೆ. ಏನು ಎಲೆಕ್ಷನ್ ರಿಸಲ್ಟು ಇಷ್ಟು ದಿನ ಗೊತ್ತಿರಲಿಲ್ವಾ? ಎಲ್ಲ ಜನರನ್ನ ಮಂಗ ಮಾಡ್ತಾ ಇದ್ದಾರೆ ಆಯಿತಾ. ಸೊ ಇದೇನು ಮಾಡಲಿಕ್ಕಿಲ್ಲ. ಇದು ನಂದೇ ಸ್ಟೂಡೆಂಟ್ಸಲ್ಲಿ ಎಷ್ಟೋ ಜನರಿಗೆ ಎಂಟ್ರಿ ಆಗಲಿಲ್ಲ, ಎಷ್ಟೋ ಜನರಿಗೆ ಏನು ಹೇಳ್ತಾರೆ ಮಾರ್ಕ್ಸ್ ಎಂಟ್ರಿ ಆಗಲಿಲ್ಲ, ಪ್ಲಸ್ ರ್ಯಾಂಕ್ ಸರಿಯಾಗಿ ಅನೌನ್ಸ್ ಆಗಿಲ್ಲ. ಕೆಲವೊಂದು ಪರ್ಸೆಂಟೇಜ್ ಜಾಸ್ತಿ ಇದ್ದವನಿಗೆ ಜಾಸ್ತಿ ರ್ಯಾಂಕ್ ಬಂದಿದೆ, ಪರ್ಸೆಂಟೇಜ್ ಕಡಿಮೆ ಇದ್ದವನಿಗೆ. ನಾನು ಇವೆರಡರದ್ದು ನಾನು ಕಂಪೇರ್ ಮಾಡಿ ಕೂಡ ನೋಡಿದ್ದೇನೆ. ಇಲ್ಲ, ನಂದೇ ಸ್ಟೂಡೆಂಟ್ಗೆ ಮಾರ್ಕ್ಸ್ಗಳು ಸರಿಯಾಗಿ ಎಂಟ್ರಿ ಆಗಿಲ್ಲ. ಬರೀ 2 to 3%ಗೆ 30,000 to 40,000 ರ್ಯಾಂಕ್ ವೇರಿಯೇಷನ್ಸ್ ಆಗಿದೆ ಆಯಿತಾ. ಇದೆಲ್ಲ ಮ್ಯಾನೇಜ್ಮೆಂಟ್, ಇದೆಲ್ಲ ಕಾಮಿಡ್ಗೆ. ಲಾಸ್ಟ್ ಟೈಮ್ ಕಾಮಿಡ್ಗೆ ಹಿಂದಿನ 10,000 ಸೀಟ್ಗಳು ಉಳಿದಿತ್ತಂತೆ. ಅವ್ರು ಹೇಳಿರಬೇಕು ಫಸ್ಟ್ ಕಾಮಿಡ್ಗೆ ಫಿಲ್ ಮಾಡಿ ಅಂತ, ಅದಕ್ಕಿರಬೇಕು. ಮತ್ತು ಮ್ಯಾನೇಜ್ಮೆಂಟ್ ಸೀಟ್ಗಳು ಫುಲ್ ಆಗಲಿ ಅಂತ ಓಕೆ. ಎಲ್ಲ ಗಿಮಿಕ್ಗಳು ಸ್ಟೂಡೆಂಟ್ಸ್ ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಕೋಬೇಡಿ ಆಯಿತಾ. ಮತ್ತು ನಿಮಗೆ ಈಗ ಏನು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ ನೋಡಿ, ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಆಗೋದಿಲ್ಲ. ಕರೆಕ್ಟ್ ಕೇಳ್ಕೊಳ್ಳಿ, ಸೀಟ್ ಮ್ಯಾಟ್ರಿಕ್ಸ್ ಯಾವುದಕ್ಕೆ ಇರೋದು ಅಂತ ಕೇಳಿದರೆ ನಿಮಗೆ ಎಷ್ಟು ಕಾಲೇಜಲ್ಲಿ ಎಷ್ಟು ಸೀಟ್ಸ್ಗಳು ಆ್ಯಡ್ ಆಗಿದೆ, ಎಕ್ಸ್ಟ್ರಾ ಸೀಟ್ಸ್ಗಳು ಎಷ್ಟು ಆ್ಯಡ್ ಆಗಿದೆ ಅನ್ನೋದು ಓಕೆ. ಎಕ್ಸ್ಟ್ರಾ ಆ್ಯಡೆಡ್ ಸೀಟ್ಗಳು ಎಷ್ಟು ಅಂತ ಗೊತ್ತಾಗತ್ತೆ ಅಷ್ಟೇ ಆಯಿತಾ. ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತೊಂದು ಏನಂತ ಹೇಳ್ತೇನೆ ಕೇಳಿದ್ರೆ, ಸೀಟ್ಗಳು ಇನ್ಕ್ರೀಸ್ ಆದರೆ ಅಲ್ಲಿ ನಿಮಗೆ ಪಕ್ಕಾ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಓಕೆ. ಇದು ಬಿಟ್ಕೊಂಡು ಇದನ್ನು ಇಟ್ಕೊಂಡು ನಾನು ಇದು ಮಾಡ್ತೇನೆ, ಆಪ್ಷನ್ ಎಂಟ್ರಿ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಆಪ್ಷನ್ ಎಂಟ್ರಿಗೆ ನಿಮಗೆ ಫಸ್ಟಿಗೆ ಕಟ್ ಆಫನ್ನು ಬಿಡೋದಿಲ್ಲ ಆಯಿತಾ. ಇದೆಲ್ಲ ನಿಮ್ಮ ಐಡಿಯಾದ ಮೇಲೆ ಹೋಗ್ಬೇಕು ಆಯಿತಾ. ಪ್ರೀವಿಯಸ್ ಇಯರ್ನ ನೋಡೋದು, ನಿಮ್ಮ ಕ್ಯಾಟಗರಿ ನೋಡೋದು, ಇದೆಲ್ಲ ಮಾಡಿ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕು ಆಯಿತಾ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಆಯಿತಾ. ಸೊ ಇಲ್ಲಿ ನಿಮಗೆ ಒಂದು ಕಟ್ ಆಫ್ ರ್ಯಾಂಕ್ ಬಗ್ಗೆ ಹೇಳಿದ್ದೇನೆ, ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಹೇಳಿದ್ದೇನೆ, ಮತ್ತು ಫೀಸ್ ಇನ್ನು ಅಫಿಷಿಯಲಾಗಿ ರಿಲೀಸ್ ಆಗಲಿಲ್ಲ. ಅಫಿಷಿಯಲಾಗಿ ರಿಲೀಸ್ ಆದಮೇಲೆ ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡ್ತೇನೆ.
ಈಗ ನೆಕ್ಸ್ಟ್ ಪ್ರಾಸೆಸ್ ಏನಂತ ಕೇಳಿದ್ರೆ KCET ಬರೆದಂಥ ಪ್ರತಿಯೊಬ್ಬ ಸ್ಟೂಡೆಂಟಿಗೆ ನಾನು ಹೇಳ್ತಾ ಇರೋದು, ಇನ್ಕ್ಲೂಡಿಂಗ್ ನನ್ನ ಏಕಲವ್ಯ ಗ್ರೂಪಲ್ಲಿರುವಂಥ ಸ್ಟೂಡೆಂಟ್ಸಿಗೂ ಸೇರಿಸಿ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಪ್ರಾಸೆಸ್ ನಿಮಗೆ ಏನಿಲ್ಲ, ಏಕಲವ್ಯ ಬಿಟ್ಟು ಮತ್ತು ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ರೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು. ನೆಕ್ಸ್ಟ್ ಪ್ರಾಸೆಸ್ ಏನಿಲ್ಲ, ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಮಾಡ್ತಾರೆ. ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಆಗಿದೆ, ಆಲ್ರೆಡಿ ವೆರಿಫೈ ಆಗಿದೆ, ಬಟ್ ಅವ್ರು ಅಷ್ಟು ಬೇಗ ರಿಲೀಸ್ ಮಾಡೋದಿಲ್ಲ. ಓಕೆ, ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದವರು ಸಡನ್ನಾಗಿ ನಿಮಗೆ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋದಿಲ್ಲ. ಓಕೆ, ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದವರು ಸಡನ್ನಾಗಿ ನಿಮಗೆ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋದಿಲ್ಲ. ನಿಮಗೆ ಮಿನಿಮಮ್ ಇನ್ನೊಂದು 10 ಡೇಸ್ ಪಕ್ಕಾ ಇರುತ್ತೆ, 100% ಇರುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಸ್ಟೂಡೆಂಟ್ಸ್, ಇದು ನನ್ನ ಫಸ್ಟ್ ಟೈಮ್ ನಾನು ಇದು ಮಾಡ್ತಾ ಇರೋದಲ್ಲ. ಅದಾದ ನಂತರ ನಿಮಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ ಸೆಕೆಂಡ್ ರೌಂಡ್ ಅಲಾಟ್ ಆಗಲಿಕ್ಕೆ ಮತ್ತೆ ಅರೌಂಡ್ 1 ವೀಕ್ ಬೇಕು. ಓಕೆ, ಫಸ್ಟ್ ರೌಂಡ್ ನಿಮಗೆ ರಿಸಲ್ಟ್ ಬಂದಮೇಲೆ ಸೆಕೆಂಡ್ ರೌಂಡ್ ಮತ್ತೆ 1 ವೀಕ್ ಮಿನಿಮಮ್. ಓಕೆ, ಓವರ್ ಆಲ್ ಆಗಿ ಈ ಪ್ರಾಸೆಸ್ 1.5 ಮಂತ್ ಪಕ್ಕಾ ಇರುತ್ತೆ. ಓಕೆ, ನೀವೀಗ CET ನೀಟ್ ರಿಸಲ್ಟ್ ಬಂತು, ಸಡನ್ನಾಗಿ ಇದು ಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ. ಇಲ್ಲ, ಆಪ್ಷನ್ ಎಂಟ್ರಿಗೆ ಮಿನಿಮಮ್ 3 ಡೇಸ್ ಕೊಡ್ತಾರೆ, 100% ಕೊಡ್ತಾರೆ ಮಿನಿಮಮ್. ವೈ? ಬಿಕಾಸ್ ಇಲ್ಲಿ ನೀವು ತುಂಬ ಯೋಚನೆ ಮಾಡಬೇಕು, ತುಂಬ ಕೆಲಸ ಮಾಡಬೇಕು. ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಾದಮೇಲೆ ಎಷ್ಟು ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ಗಳು ಆ್ಯಡ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆದರೆ ನಂಗೆ ಸಿಗುತ್ತಾ ಇಲ್ವಾ ಅದೆಲ್ಲ ಎನಲೈಸ್ ಮಾಡಬೇಕು. ನೀವು ಅದನ್ನು ಎನಲೈಸ್ ಮಾಡಿ ನೀವು ಸೀಟ್ ಇದನ್ನು ಮಾಡಬೇಕು, ಏನು ಆಪ್ಷನ್ ಎಂಟ್ರಿ ಮಾಡಬೇಕು. ಟೈಮ್ ಕೊಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ವಿದಿನ್ 1 ವೀಕ್ ಅಂತ ಹೇಳ್ತಾರೆ. ವಿದಿನ್ 1 ವೀಕ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ಇವತ್ತು 6 ಡೇಟ್ ಐ ಥಿಂಕ್ ಟುಡೇ ಇಟ್ ಈಸ್ 5 ಅಂತ ಹೇಳಿದ್ರೆ ನನ್ನ ಪ್ರಕಾರ 10ಗೆ ಬಿಡ್ಬೋದು. 10ಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟರೆ 10ಇಂದ ನಿಮ್ಗೆ ಏನಿಲ್ಲ ಅಂದರೂ ಮಿನಿಮಮ್ 7 ಡೇಸ್ ಇರುತ್ತೆ ಪಕ್ಕ. ಯಾವುದಕ್ಕೆ? ಆಪ್ಷನ್ ಎಂಟ್ರಿಗೆ. ಡೋಂಟ್ ಗೆಟ್ ಪ್ಯಾನಿಕ್, ಆಯಿತಾ? ಸೀಟ್ಸ್ಗಳು ಇನ್ಕ್ರೀಸ್ ಆಗುತ್ತೆ. ಲಾಸ್ಟ್ ಟೈಮು KCETಯಿಂದ 10,000 ಸೀಟ್ಸ್ಗಳು ಉಳಿದಿತ್ತು. ಓಕೆ, 10,000 ಸೀಟ್ಸ್ಗಳು KCET ಥ್ರೂ ಉಳಿದಿತ್ತು. ಈವನ್ ಕಾಮಿಡಿಕೆಯಿಂದಲೂ ಕೂಡ ನಿಯರ್ಲಿ 10,000 ಸೀಟ್ಸ್ಗಳು ಉಳಿದಿತ್ತು. ಓಕೆ, ಸೊ ಅದೆಲ್ಲವನ್ನು ಆಲ್ರೆಡಿ ಫಿಲ್ ಮಾಡ್ತಾರೇನೋ. ಸೊ ಇದಿಷ್ಟು ವಿಷಯ. ಓಕೆ, ಸೊ ಯಾರ್ಯಾರು ನಿಮಗೆ ಕಟ್ ಆಫ್ ರ್ಯಾಂಕ್ ಹೇಳಿ, ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗೋದು ಯಾಕಂತ ಗೊತ್ತಾಯ್ತಲ್ಲ ವಿಷಯ. ಮತ್ತು ಫೀಸ್ ಇದು ಬಗ್ಗೆ ಬೇರೆ ಇನ್ನೊಂದು ಇದು ಮಾಡ್ತಾನೆ. ಕಟ್ ಆಫ್ ರ್ಯಾಂಕ್ ಬಗ್ಗೆ ಹೇಳಿದ್ದೇನೆ, ಮತ್ತು ಫೀಸ್ ಬಗ್ಗೆ ಮಾತಾಡಿದ್ದೇನೆ, ಮತ್ತು KE ಇದವರು ಮಾಡುವಂಥ ಕಾಮನ್ ಒಂದು ಮಿಸ್ಟೇಕ್ಸ್ಗಳು ಮಾಡಿದ್ದೇನೆ. ಆ್ಯಂಡ್ ನಿಮಗೆ ಟೈಮ್ ಇದೆ. ಓಕೆ, ಕಾಮಿಡ್ಕೇನು ಆಗಿದೆ 7th ನಿಮಗೆ ಇದಾಗುತ್ತೆ ಅಂತ ಹೇಳಿದರೆ, ಏನು ಕೌನ್ಸಿಲಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಅಂತ ಹೇಳಿದ್ರೆ ಸಡನ್ನಾಗಿ ನಿಮ್ಗೆ ನೆಕ್ಸ್ಟ್ ಡೇನೇ ಇದು ಮಾಡಿ ಅಂತ ಹೇಳೋದಿಲ್ಲ ಅವರು, ಏನು ಲಿಸ್ಟನ್ನು ರೆಡಿ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳೋದಿಲ್ಲ. ಓಕೆ, ಅದಕ್ಕೆ ನಿಮಗೆ ಮಿನಿಮಮ್ 4 to 5 ಡೇಸ್ ಕೊಡ್ತಾರೆ. ಸೊ ಡೋಂಟ್ ಗೆಟ್ ಪ್ಯಾನಿಕ್. ಓಕೆ, ಯಾರಿಗಾದರೂ ಇದಕ್ಕೆ KCET ಮತ್ತು ಕಾಮಿಡ್ಕಿಗೆ 1-to-1 ಪರ್ಸನಲ್ ಗೈಡೆನ್ಸ್ ಬೇಕಿದ್ದರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಹಾಕಿ, ಆಯಿತಾ? ಇದು 500 ರೂಪೀಸ್ ಫೀಸ್ ಆಗಿರುತ್ತಾ. ನನ್ನ ಕಾಲ್ ರಿಸೀವ್ ಮಾಡದೇ ಇದ್ರು ಕೂಡ ಮತ್ತೆ ಕಾಲ್ ಬ್ಯಾಕ್ ಮಾಡ್ತಾನೆ. ಬಿಕಾಸ್ ತುಂಬ ಕಾಲ್ಸ್ಗಳು ಬರ್ತಾ ಇದೆ. ಕೇವಲ ಎನ್ರೋಲ್ ಆದವ್ರು ಮಾತ್ರ ಅಲ್ಲ, ಔಟ್ಸೈಡಿಂದಲೂ ಕೂಡ ತುಂಬ ಪೇರೆಂಟ್ಗಳಿಗೆ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರೆ. ಅವರಿಗೂ ಕೂಡ ನಾವು ಸ್ವಲ್ಪ ಕ್ಲಾರಿಟಿ ಕೊಡಬೇಕಾಗುತ್ತೆ. ತುಂಬ ಬ್ಯುಸಿಯಲ್ಲಿ ಇರ್ತಾರೆ. ಬಟ್ ಸ್ಟಿಲ್ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲಿಕ್ಕೂ ಮುಂಚೆ ನಿಮ್ಮ ಕೈಯಲ್ಲಿ KCET ಮತ್ತು ಕಾಮಿಡಿಕೆ ಯಾರು ಬರಿತಾ ಇದ್ದಾರೆ ಅವ್ರದ್ದು ಲೀಸ್ಟ್ಗಳು ನಿಮ್ಮ ಕೈಯಲ್ಲಿ ಇರುತ್ತೆ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ನಾನು ಕನ್ವೆ ಮಾಡಬೇಕಿತ್ತು ಮೆಸೇಜ್. ಯಾರಿಗಾದ್ರೂ ಇದಕ್ಕೆ ಜಾಯ್ನ್ ಆಗಬೇಕಂತಿದ್ರೆ ದಯವಿಟ್ಟು ಜಾಯ್ನ್ ಆಗಿ, ಈ ನಂಬರ್ಗೆ ಮೆಸೇಜ್ ಹಾಕಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಅಂಟಿಲ್ ದ್ಯಾಟ್ ನಾನು ನಿಖಿಲೇಶ್ ಸೈನಿಂಗ್ ಆಫ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.